ನಮಸ್ಕಾರ ಹಾಲೇಶಪ್ಪರೇ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮದು ಯಾವ ಊರಂದ್ರಿ? ಹೋತನಕಟ್ಟೆ. ಹೋತನಕಟ್ಟೆ, ಶಿಕಾರಿಪುರ ತಾಲೂಕು ಹೋತನಕಟ್ಟೆ. ಸರಿ, ನಿಮ್ಮ ಪ್ಲಾಟಿಗೆ ವಿಸಿಟ್ ಮಾಡಿದ್ದೇವೆ. ನೀವು ನಮಗೆ ಹೋದ ವರ್ಷ ಯಾವ ಟೈಮಿಗೆ ಫೋನ್ ಮಾಡಿದ್ರಿ? ಅಕ್ಟೋಬರ್ ತಿಂಗಳಾಗ ಫೋನ್ ಮಾಡಿದ್ರಿ. ನಾ ಬಂದು ಯೂಟ್ಯೂಬ್ನಾಗೆ ಹಾಂ ಎಲ್ಲ ತೋಟಗಳು ಕಿರಾನ ಕಂಪ್ನಿದು ಮಾಡಿಸ್ತಾ ಇದ್ದೀವಿ ಅಂತಂದು ಬಂದಿತ್ತು. ಹಾಂ, ಸಚಿನ್ ಸರ್ ಅವರೆಲ್ಲ ಇದು ಮಾಡಿದ್ರು. ಸಚಿನ್ ಸರ್ ಯೂಟ್ಯೂಬ್ ಚಾನಲಲ್ಲಿ ನೋಡಿದ್ವಿ. ಆಮೇಲೆ ನಾವು ಹುಡುಕಿಂತ ಬಂದು ಅವ್ರಿಗೆ ರಾಣೆಬೆನ್ನೂರಿಗೆ ಹೋಗೋಣ ಅಂತ. ಹಾಂ, ಆಮೇಲೆ ಇಲ್ಲ ಅಲ್ಲಿ ನೀವು ತಗುರ್ಸಿಗೆ ಹೋಗ್ರಿ, ಹಾಂ, ನಾನು ಇನ್ನೊಂದು ಸರ್ತಿ ಬರ್ತೀನಿ, ತಗುರ್ಸಿ ಹೋಗ್ರಿ ಅಂದರು. ನಾವು ತಗುರ್ಸಿಗೆ ಬಂದ್ವಿ. ಅಲ್ಲಿ ಹಾಂ 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 ಕೆಲವೊಂದು ಇದು ನಾವೆಲ್ಲ ಬಸ್ಸಿಗಾಲುವೆ ಮಾಡಿದ್ದಿಲ್ಲ. ಹಾಂ, ನಾವು ಕೆಲವು ಯೂಟ್ಯೂಬ್ ನೋಡಿದಾಗ ಮುಖ್ಯವಾಗಿ ಬಸ್ಸಿಗಾಲುವೆ ಬೇಕು ಅಂತಿದ್ರು. ಹಾಂ, ಅದಕ್ಕೆ ನೀವು ಹೇಳಿದ್ದು ಅಲ್ಲಿ ನಮಗೆ ಸರಿ ಅನ್ನಿಸ್ತು. ಆಮೇಲೆ ಒಂದು ಹುಲ್ಲು ಐತಲ್ಲ, ರಬ್ಬರ್ ಹುಲ್ಲು, ಹಾಂ, ಅದು ಭಾಳ ಇತ್ತು. ಹಾಂ, ಅದನ್ನು ಮೊದಲು ತೆಗಿಬೇಕು ಅಂತಂದ್ರೆ ತೆಗೆದ್ವಿ. ಹಾಂ, ಬಸ್ಸಿಗಾಲುವೆ ಮಾಡಿ. ಹಾಂ, ಮತ್ತು ನೀರಾವರಿ ಪದ್ಧತಿ ಏನು ಚೇಂಜ್ ಮಾಡ್ಕೊಂಡ್ರಿ? ನೀರಾವರಿ ಪದ್ಧತಿ ಸ್ಪ್ರಿಂಕ್ಲರ್. ಮೊದಲೇನಿತ್ತು? ಡ್ರಿಪ್ ಇತ್ತು. ಹಾಂ, ಡ್ರಿಪ್ ಅದು ಹಾಂ, ಒಳಗೆ ನೀರು ಹೋಗ್ತತೆ ಅಂತ ಆಯ್ತು. ಹಾಂ 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 ಇದು ಸ್ವಲ್ಪ ನೀರು ಭೂಮಿ ಎಲ್ಲ ನೆನೆಯಲ್ಲ ಅಂತ ಆಯ್ತು. ಎಲ್ಲ ಆಮೇಲೆ ಬೇರು, ಆಹಾರದ ಬೇರು ಮೇಲೆ ಇರ್ತವೆ, ಬೇರು ಒಣಗ್ತವೆ ಹಾಂ ಅಂತಂದು ಅಂದಿದ್ದಕ್ಕೆ ಮತ್ತೆ ಈಗ ಇದು ಮಾಡಿದ್ವಿ. ಜೆಟ್ ಮಾಡಿದ್ಮೇಲೆ ನಿಮಗೆ ಹೆಂಗೆ ಅನ್ನಿಸ್ತು? ಜೆಟ್ ಮಾಡಿದ್ಮೇಲೆ ಸ್ವಲ್ಪ ನೆಲ ಎಲ್ಲ ಹಸಿ ಆಗ್ತೈತೆ. ಹಾಂ, ತೊಂದರೆ ಇಲ್ಲ. ಈ ವರ್ಷ ಮಳೆಗಾಲ ನೋಡಿದರೆ ನಾವು ಬಸ್ಸಿಗಾಲುವೆ ಮಾಡ್ದಂಗೆ ಇದ್ದಿದ್ರೆ ಹಾಂ ಭಾಳ ಹೊಡ್ತಾ ಬೀಳ್ತದೆ ನಮಗೆ. ಹಾಂ 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 ಈಗ ಮೇನ್ ನಮಗೆ ಬಸ್ಸಿಗಾಲುವೆ ಸೇಫ್ಟಿ ಆದಂಗೆ ಈ ಮಳೆಗೆ. ಈ ವರ್ಷ ಇಲ್ಲ ಅಂದ್ರೆ ಅಡಿಕೆ ಡ್ಯಾಮೇಜ್ ಆಗ್ತದೆ, ಭಾಳ ಡ್ಯಾಮೇಜ್ ಆಗ್ತಿತ್ತು, ಭಾಳ ಉದುರ್ತಿತ್ತು. ಹಾಂ, ಆಮೇಲೆ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಪರವಾಗಿಲ್ಲ. ಹಾಂ, ತೋಟನೂ ಇಂಪ್ರೂವ್ ಐತಿ. ಕೆಲವರು ಎಲ್ಲಿ ಮಾಡಿಸಿದೆ ಅಂತ ಅಂದರು. ಹಾಂ, ಹಿಂಗೆ ಅಂತ ಹೇಳಿದೆ. ಅವರು ನಾವು ಬಂದಾಗ ಹೇಳ್ರಿ ಅಂತ ಹೇಳಿದ್ದು. ಈಗ ಅವ್ರ ಹತ್ರ ಹೋಗೋಣ. ಆಯಿತು. ನೀವು ಹೋದ ವರ್ಷ ಎಷ್ಟು ಅಡಿಕೆ ಬಂದಿತ್ತು? ಎರಡು ಎಕರೆಗೆ ನಿಮಗೆ? ಹೋದ ವರ್ಷ ಭಾಳ ಕಮ್ಮಿ ಅಂತ ಒಂದು 100 ಕ್ವಿಂಟಲ್ ಆಗಿತ್ತು. 100 ಕ್ವಿಂಟಲ್ ಬಂದಿತ್ತು. ಅದ್ರ ಹಿಂದಿನ ವರ್ಷನೂ 100 ಕ್ವಿಂಟಲ್. ಹ್ಞೂ. ಈ ವರ್ಷ ನಿಮಗೆ ಈಗ ಆ ಕಡೆ ಆವಾಗೆಲ್ಲ ಒಂದು 150 175 ಕ್ವಿಂಟಲ್ ಬಂತು 2 ಎಕರೆಗೆ. ಹಾಂ ಹಾಂ ಈಗ ಬರ್ತಾ ಕಡಿಮೆ ಆಗಿತ್ತು. 2 ವರ್ಷ ಕಡಿಮೆ ಆಗಿತ್ತು. ಈಗ ಒಂದು ಕೊಯ್ಲು ಆಗೈತೆ. ಈಗ ಕೊಯ್ಲು ಆಗೈತೆ. ಎಷ್ಟು ಕ್ವಿಂಟಲ್ ಹೊರ ಹೋಗೈತೆ ಈಗ? ಒಂದು 25 ಕ್ವಿಂಟಲ್ ಬಂದೈತೆ. 25 ಕ್ವಿಂಟಲ್ ಹೊರ ಹೋಗೈತೆ ಈಗ. ಹಾಂ 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 ಇಳುವರಿಯಲ್ಲಿ ಈಗ ಏನು ಅನಿಸ್ಬೋದು ನಿಮಗೆ? ಅಂದಾಜಿಗೆ ಎಷ್ಟು ಕ್ವಿಂಟಲ್ ಬರ್ಬೋದು ಈ ವರ್ಷ? ಒಂದು ಅಂದಾಜು ಹೇಳ್ರಿ. ಇನ್ನು ಕೊಯ್ಲು ಆದ್ಮೇಲೆ ಮತ್ತೆ ಹೇಳೋಂತ್ರಿ. ನನಗೊಂದು 150 ಕ್ವಿಂಟಲ್ ಬರ್ಬೋದು ಅಂತ ಐತೆ. 150 ಕ್ವಿಂಟಲ್ ಅಂದ್ರೆ ಈ ವರ್ಷ ಒಂದು 50 ಕ್ವಿಂಟಲ್ ಜಾಸ್ತಿ ಆಗ್ತೈತೆ ಅಂತ ಒಂದು ಅಂದಾಜು ಇತ್ತು ನಿಮಗೆ. ಅಡ್ಡಿಲ್ಲ. ನಿಮಗೆಲ್ಲ ಮತ್ತು ಕೋಳಿನೂ ಸಾಕಿದ್ರಿ. ಕೋಳಿ ಸಾಕೋದ್ರಿಂದನೂ ಸಹ ನಿಮಗೆ ಇಲ್ಲಿ ಸಾವಯವ ಗೊಬ್ಬರ ಜಾಸ್ತಿ ಆಗುತ್ತೆ. ಹಾಂ ಹಾಂ ಅದು ತುಂಬ ನಿಮಗೆ ಅದೇ ಮೇನ್. ಹೆಚ್ಚು ಕಮ್ಮಿ ಗೊಬ್ಬರದ ದೃಷ್ಟಿ ಇಟ್ಕೊಂಡೆ ನಾವು ಇದು ಮಾಡಿದ್ದೀವಿ. ಹಾಂ, ಅದಕ್ಕೆ ದೊಡ್ಡ ಒಂದು ಸುಮಾರು ಇದು ಮಾಡಿದ್ವಿ, ಮೆಸ್ ಹಾಕಿದ್ದೀವಿ. ಅಲ್ಲ, ನೀವು ಇದಕ್ಕೆ ನಮ್ಮ ಮಾರ್ಗದರ್ಶನ ಎಷ್ಟು ಸರಿ ಸಿಂಪಡಣೆ ಮಾಡಿದ್ರಿ? 2 ಸರಿ ಸಿಂಪಡಣೆ ಮಾಡಿ. ಡ್ರಂಚಿಂಗ್ ಎಷ್ಟು ಸತಿ ಮಾಡಿದ್ರಿ? 2 ಸತಿ ಡ್ರಂಚಿಂಗ್ ಮಾಡಿರಿ. ಆಮೇಲೆ ಗೊಬ್ಬರ ಮಣ್ಣು ಪರೀಕ್ಷೆ 2 ಸತಿ ಸ್ಪ್ರೇ ಮಾಡಿದ್ರಿ. ಹಾಂ, ಮಣ್ಣು ಪರೀಕ್ಷೆ ಮಾಡಿಸಿದ್ರಿ. ಹಾಂ ಹಾಂ ಬಂತು ತಕ್ಷಣ ಮಾಡಿಸಿದ್ರಿ. ಅದ್ರ ಪ್ರಕಾರ ಗೊಬ್ಬರ ಎಷ್ಟು ಸತಿ ಹಾಕಿದ್ರಿ? 2 ಸಲ ಹಾಕಿದ್ವಿ. 2 ಸತಿ ಗೊಬ್ಬರ ಹಾಕಿರಿ, 2 ಸತಿ ಡ್ರಂಚಿಂಗ್ ಮಾಡಿರಿ, 2 ಸತಿ ಸಿಂಪಡಣೆ ಮಾಡಿರಿ. ಈಗ ಈ ವರ್ಷ ಎಲ್ಲ 3 ಸತಿ ಮಾಡ್ಬೇಕು. ಮಾಡಬೇಕು. ಮಾಡಲಿದ್ರೆ ಆಗಲ್ಲ. ಅದಕ್ಕೆ ನಿಮಗೆ ಹೇಳಿದ್ದು ಮತ್ತೇನು ಮಾಡಬೇಕು ಅಂತಂದು ಹೇಳಿ ಅಂತ. ಈಗ ಹಾಕಬೇಕು, ತೆಗಿಬೇಕು. ಆಯ್ತು. ಓಕೆ. ಹಾಂ, ನಮಸ್ಕಾರ. ನಮಸ್ಕಾರ.